ನೀವು ನಿಮ್ಮ ಡ್ರೀಮ್ಗಾಗಿ ಕಂಫರ್ಟ್ ಝೋನನ್ನು ಸ್ಯಾಕ್ರಿಫೈಸ್ ಮಾಡಿದ್ದರೆ ನೀವು ನಿಮ್ಮ ಕನಸನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ನೀವೇ ಯೋಚನೆ ಮಾಡಿ, ಒಬ್ಬ ಮನುಷ್ಯ ಅವನ ಕನಸುಗಳು ತುಂಬ ದೊಡ್ಡದು. ಅವನಿಗೆ ಒಂದು ಅಸ್ಥೆಟಿಕ್ ಫಿಸಿಕ್ ಬೇಕು, ಅವನಿಗೆ ಒಂದು ಯೂಟ್ಯೂಬರ್ ಆಗಬೇಕು, ತನ್ನ ಅಪ್ಪ ಅಮ್ಮನಿಗೆ ಒಳ್ಳೆಯ ಲೈಫ್ ಸ್ಟೈಲ್ ಕೊಡಬೇಕು, ಒಳ್ಳೆಯ ನಂಬರ್ ಗಳಿಸಬೇಕು, ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗಬೇಕು. ಅವನು ಅವನ ಮನಸ್ಸಿನಲ್ಲಿ ಎನಿಸಿಕೊಂಡ ಏನೆಂದರೆ ಅವನು ಒಂದು ದಿನ ಸಕ್ಸಸ್ಫುಲ್ ಆಗೇ ಆಗುತ್ತಾನೆಂದು. ಆದರೆ ಅವನು ಸೋಷಲ್ ಮೀಡಿಯಾದಲ್ಲಿಯೇ ಇರುತ್ತಾನೆ. ಅವನ ಒಂದು ತಪ್ಪು ಕಲ್ಪನೆ ಏನೆಂದರೆ ಮೋಟಿವೇಶ್ನಲ್ ವಿಡಿಯೋ ನೋಡುತ್ತಿದ್ದಾನೆಂದರೆ ಅವನು ಏನೋ ಒಂದು ಮಾಡುತ್ತಿದ್ದಾನೆಂದು. ಅವನಿಗೆ ವರ್ಕೌಟ್ ಮಾಡಬೇಕು, ಯಾವುದೋ ಒಂದು ಹೊಸ ಕೆಲಸ ಮಾಡಬೇಕು, ವಿಡಿಯೋ ಮಾಡಬೇಕು, ಕಲಿಯಬೇಕು. ಆದರೆ ಅವನ ಹತ್ತಿರ ಒಂದೇ ಉತ್ತರ ಇರುವುದು, ನಾಳೆಯಿಂದ ಮಾಡುತ್ತೇನೆ. ಅವನ ಮನಸ್ಸಿನಲ್ಲಿ ಅವನಿಗೆ ಎಲ್ಲಿಯೋ ಒಂದು ಗೊತ್ತಿದೆ, ನಾಳೆ ಯಾವತ್ತೂ ಬರುವುದಿಲ್ಲ. ಆದರೂ ಅವನು ಕಾಂಟೆಂಟ್ ಕನ್ಸ್ಯೂಮ್ ಮಾಡುತ್ತಾ ಇದ್ದಾನೆ. ಹಾಗಾಗಿ ನನ್ನ ಒಂದು ಜೆನ್ಯೂನ್ ಕ್ವೆಶ್ಚನ್ ಇದೆ, ನೀವೇ ಯೋಚನೆ ಮಾಡಿ ನೋಡಿ. ಹೀಗೆ ಚಲಿಸುತ್ತಿದ್ದರೆ ಅವನು ಯಾವತ್ತಾದರೂ ಸಕ್ಸಸ್ಫುಲ್ ಆಗಬಹುದಾ ಅಥವಾ ಇಲ್ಲವಾ? ಮನಸಾಕ್ಷಿ ಹತ್ತಿರ ಕೇಳಿ, ಈ ಮನುಷ್ಯ ನೀವೇ ಅಲ್ಲವಲ್ಲ?